ಬಹಳ ದಿನದಿಂದ ಧರ್ಮಸ್ಥಳದ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಕರ್ನಾಟಕದ ಶ್ರದ್ಧಾ ಕೇಂದ್ರ ಧಾರ್ಮಿಕ ಕೇಂದ್ರದ ಮೇಲೆ ದಾಳಿ ಮಾಡುತ್ತಿದ್ದಾರೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಎಸ್ಐಟಿ ಅವರು ಅನಾಮಿಕ ವ್ಯಕ್ತಿ ಕರೆದುಕೊಂಡು ಎಷ್ಟು ದಿನ ಅಗಿಯುವರು? ಈ ನಾಟಕ ಬಂದ್ ಮಾಡಬೇಕು, ಆತನನ್ನು ಒದ್ದು ಒಳಗೆ ಹಾಕಬೇಕು, ಇದರ ಹಿಂದೆ ಯಾರಿದ್ದಾರೆ ಅದನ್ನ ಪತ್ತೆ ಹಚ್ಚಬೇಕು ಎಂದರು. ರಾಜ್ಯದ ಶ್ರದ್ಧಾ ಕೇಂದ್ರದ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಜನ ಇದರ ಬಗ್ಗೆ ಎಚ್ಚರ ಆಗಿದ್ದಾರೆ. ನೀವು ಕೇವಲ ಹಿಂದೂ ದೇವಸ್ಥಾನ ಸುತ್ತಮುತ್ತ ಅಗಿಯೋದನ್ನ ಮಾಡುತ್ತೀರಿ, ಬೇರೆ ಯಾವುದಾದರೂ ಧಾರ್ಮಿಕ ಕೇಂದ್ರದ ಸುತ್ತ ಅಗಿಯುವ ಕೆಲಸ ಮಾಡುತ್ತಿದ್ದೀರಾ ಎಂದು ಪ್ರಶ್ನಿಸಿದ್ರು. ಈಗ ಬಹಳ ದಿನಗಳಿಂದ ಧರ್ಮಸ್ಥಳದ ಘಟನೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾವು ಕೂಡ ಪ್ರಾರಂಭದಲ್ಲಿ ಅದರ ಬಗ್ಗೆ ಮಾತನಾಡಲಿಲ್ಲ. ಯಾಕಂತಂದ್ರೆ ಎಲ್ಲರಿಗೂ ವೈಯಕ್ತಿಕ ಸ್ವಾತಂತ್ರ್ಯದ ಅವ್ರು ಯಾರ್ಯಾರು ಏನೇನು ಆರೋಪ ಮಾಡ್ತಾರೆ ಮಾಡಲಿ, ಮತ್ತು ಸರ್ಕಾರ ಕೂಡ SIT ತನಿಖೆಯನ್ನು ನೇಮಿಸಿತ್ತು. ಹೀಗಾಗಿ SIT ತನಿಖೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರೂ ಮಾತನಾಡಬಾರ್ದು ಅಂತೇಳಿ ಸುಮ್ಮಿದ್ವಿ. ಯಾಕಂದರೆ ತನಿಖೆಗೆ ನಾವು ಅಸಹಕಾರ ತೋರಿಸಿದ್ದೀವಿ ಅಥವಾ ಪ್ರಿಜುಡಿಸ್ ಮೊದಲೇ ನಾವು ನಿರ್ಣಯ ಕೊಟ್ಟಿವಿ ಅಂತ ಆಗ್ತದೆ ಅಂಥೇಳಿ ನಾವು ಸುಮ್ಮನಿದ್ದೀವಿ. ನಮಗನ್ನಿಸ್ತದ ಒಟ್ಟು ಕರ್ನಾಟಕದ ಏನು ಶ್ರದ್ಧಾ ಕೇಂದ್ರದವ, ಧಾರ್ಮಿಕ ಕೇಂದ್ರದವ, ಅವು ಎಲ್ಲದರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಜನರ ಭಾವನೆಯನ್ನು ಘಾಸಿಗೊಳಿಸ್ತಕ್ಕಂಥ ಕೆಲಸ ಯಾವುದೋ ಒಂದು ಸಂಘಟನೆ ಮಾಡ್ತಾ ಇದೆ ಅಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಂದು. ಎರಡನೇದು, SIT ಅವರು ಏನೋ ಅನಾಮಿಕ ವ್ಯಕ್ತಿ ಅಂತ ಹೇಳ್ತಾರೆ. ಅವ್ನು ಕರ್ಕೊಂಡು ನೀವು ಎಷ್ಟು ದಿವಸ ಆಗ್ಯಾವ್ರಿ ಇದನ್ನು? ಅವನ ಮಾತಿನ ಮೇಲೆ ಎಷ್ಟು ಭರವಸೆ ನಿಮಗೆ? ನೀವು ಅವ್ನು ಕೊಟ್ಟಂಥ ಎಲ್ಲ ಸ್ಥಳಗಳನ್ನ ಅಗದ ಮೇಲೂ ಇನ್ನೂ ಮುಂದಿನ ಸ್ಥಳ ತೋರಿಸ್ತಾ ಇದ್ದಾನೆ. ಈ ನಾಟಕ 2 ದಿವಸ ಮಾಡ್ತೀರಿ. ದಯವಿಟ್ಟು ಇದನ್ನು ಬಂದ್ ಮಾಡಬೇಕು, ಒದ್ದು ಒಳಗೆ ಹಾಕ್ಬೇಕು. ಅವನ ಯಾರು ಇದ್ರ ಹಿನ್ನೆಲೆದಾರ ಅನ್ನೋದು ತಿಳ್ಕೊಬೇಕು. ಈ ವ್ಯವಸ್ಥೆಯನ್ನು ಕೆಡಿಸ್ಲಿಕ್ಕೆ ಯಾರು ಕಾರಣೀಭೂತ ಆಗ್ಯಾರ ಅವ್ರನ್ನೂ ಕೂಡ ಕಸ್ಟಡಿಗೆ ತೊಗೋಬೇಕಂತ ನಾನು ಆಗ್ರಹ ಮಾಡ್ತೀನಿ. ನಿಶ್ಚಿತವಾಗಿ ಜನರ ಭಾವನೆಗಳಿಗೆ ಕೊಳ್ಳಿ ಇಡ್ತಕ್ಕಂಥ ಮತ್ತು ರಾಜ್ಯದ ಶ್ರದ್ಧಾ ಕೇಂದ್ರಗಳಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಇದರಿಂದ ನಡೀತಾ ಇದೆ. ಈ ಹಿಂದೆ ಅನೇಕ ಘಟನೆಗಳು ನಡೆದವು. ಬೇರೆ ಬೇರೆ ದೇವಸ್ಥಾನಗಳ ಮೇಲೆ ಕ್ಷುಲ್ಲಕ ಆರೋಪಗಳನ್ನು ಮಾಡಿ, ಮಠ ಮಂದಿರಗಳ ಮೇಲೆ ಕ್ಷುಲ್ಲಕ ಆರೋಪಗಳನ್ನು ಮಾಡಿ ಅದನ್ನು ಜನರಿಂದ ದೂರ ಇಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದು ಅತ್ಯಂತ ಖಂಡನೀಯವಾದಂಥದ್ದು. ಜನ ಇದ್ರ ಬಗ್ಗೆ ಎಚ್ಚರಾಗಿದ್ದಾರೆ. ಈಗ ಇವತ್ತು ಕರ್ನಾಟಕ ರಾಜ್ಯದ ಜನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತನಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತದೆ. SIT ರಚನೆ ಮಾಡಿ ಏನೂ ಆಗಲಿಲ್ಲ ಅಂತ ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳಬೇಕು. ಸರ್ಕಾರ ಜನರನ್ನ ಕ್ಷಮೆ ಕೇಳಬೇಕು. ದಿನಕ್ಕೊಂದು ಕತೆ ಕಟ್ಟುತ್ತಿದ್ದೀರಿ, ಅದನ್ನ ವಾಪಸ್ ತೆಗೆದುಕೊಂಡು ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಆದ ಕಳಂಕ ತೊಡೆದು ಹಾಕಬೇಕು ಎಂದರು. ವಿನೋದ್ ಕೋಳ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.